ಇದು ನಾನು ಮೊದಲನೇದಾಗಿ ಬರೀ 65,000ದಾಗ ಈ ಶೆಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ವಿ. ಇದ್ರೊಳಗನ ನಾವು ಎಲಿವೇಟರ್ ಶೆಡ್ ಮಾಡಕ್ ಸಾಧ್ಯ ಐತೆ ಅಂತ ನಾವು ಇನೋವೇಟಿವ್ ಆಗಿ ನೋಡಿದಾಗ ಈ ತರ ಮಾಡ್ಬೋದಲ್ಲ ಅಂತ ನಮ್ಮ ಸ್ಥಳೀಯ ಕುಶಲಕರ್ಮಿಗಳನ್ನ ಕರ್ಕೊಂಡು ಈ ತರ ನಾವು ಡಿಸೈನ್ ಮಾಡಿ ನಮ್ಮ ಬ್ರದರ್ ನಾವು ಸೇರ್ಕೊಂಡು. ಈಗ ಇದು ಒಳಗಡೆ ನೋಡಕ್ ಹೈಟೆಕ್ ಶೆಡ್, ಹೊರಗಡೆಯಿಂದ ಏನೇನು ಇದು ಇರ್ಬೇಕು ಅದು ಎಲ್ಲಾ ಸೌಲಭ್ಯಗಳು ಇದರಲ್ಲಿ ಇದೆ ಸರ್. ನೀವು ತುಂಬಾ ಎಲಿವೇಟೆಡ್ ಶೆಡ್ ಮಾಡಿದ್ರೆ 350 ಕುರಿಗಳಿಗೆ ಫುಡ್ ಹಾಕ್ಬೇಕಂತಂದ್ರ ಕನಿಷ್ಠ ಮ್ಯಾಗಿಂದ ತಳಕ್ ಸರ್ಕಸ್ ಮಾಡ್ಬೇಕು ನೀವು. ಹೌದು, ಎಷ್ಟು ಸಲ ನೀವು ಅಡ್ಡಾಡ್ತೀರಿ, ಆಹಾರದ ಸಾಗಿಸ್ಬೇಕಲ್ಲ ಮೇಲೆ. ಪ್ರತಿದಿನದ ಕೆಲಸ ಅದು. ನಮ್ದು ಏನಿಲ್ಲ, ನೀವು ಸಿಂಪಲ್ ಒಂದ್ ಲೈನ್ ಬಂದ್ಬಿಟ್ರೆ 6 ಪುಟ್ಟಿ ಇಟ್ಕೊಂಡು ಇನ್ನೂ ಡಿಸೈನ್ ಮಾಡಕತ್ತೀವಿ. ಇಲ್ಲಿಂದ ಒಂದು ಒತ್ತು ಗಾಡಿ ಮಾಡ್ತೀವಿ ನಾವು. ಅದ್ರೊಳಗೆ ಇದಕ್ಕೆ ಬೇಕಾಗುವ 6 ಪುಟ್ಟಿ ಇಟ್ಕೊಂಡ್ ಬಂದ್ರೆ ಮುಗಿತ್ ನೀವು ಈ ಕಡೆ ಮತ್ತೆ ಹೊಳ್ಳಿ ನೋಡುವಂಗಿಲ್ಲ. ಗ್ರೇಟ್. ಇಲ್ಲಿ ನೋಡಿ, ಅಲ್ಲಿ ಫುಡ್ ಸೆಕ್ಷನ್ ಇದೆ. ಇವರು ಶೆಡ್ ನ ಎಷ್ಟು ನೀಟಾಗಿ ಡಿಸೈನ್ ಮಾಡಿದಾರೆ ಅಂತಂದ್ರೆ ನಾವು ಬಹಳ ಜನ ನೋಡಿ ಕಲ್ತ್ಕೋಬೇಕಾಗಿರೋಂತ ವಿಷಯ ಇದ್ರಲ್ಲಿದೆ. ನೋಡಿ, ಇದು ಎಷ್ಟು ಸಿಂಪಲ್ ಆಗಿದೆ. ಅಲ್ಲಿಂದ ಫುಡ್ ಕುರಿಗಳಿಗೆ ಹಾಕಕ್ಕೆ ಇಲ್ಲಿ ಟ್ರೇ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೇ ಐತಿ. ಸೊ ಇಲ್ಲಿ ನೀಟಾಗಿ ಹಾಕೊಂಡು ಹೋಗ್ಬಿಡ್ತೀವಿ. ಹೌದೌದು. ಈಗ ನೀವು ಒಳಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾವು ಅದ ಕುರಿ ಸಂಪರ್ಕಕ್ಕೆ ಹೋಗುದಿಲ್ಲ. ನಾವು ಹತ್ರ ಅಲ್ಲಿ ಹೋಗಿ ಏನೇನೇ ಇಲ್ಲ. ಬೆಳಗ್ಗೆ ಒಮ್ಮೆ ಮರಿಗಳನ್ನ ನಾವು ಅಗಲಿಸ್ಬೇಕಂದ ಮಾತ್ರ ಬೆಳಗ್ಗೆ ಹೋಗಿರ್ತೀವಿ. ನಾವು ಜಸ್ಟ್ ಅಲ್ಲಿ ನಿಂತ್ ಬಿಟ್ರೆ ಕುರಿಗಳಿಗೆ ಗೊತ್ತಾಗುತ್ತೆ, ಮರಿಗಳಿಗೆ ತಾವೇನೋ ಓಡಿ ಬಂದ್ಬಿಡ್ತಾವೆ ಈ ಕಡೆ. ಬಟ್ ನೀರಿನ ವ್ಯವಸ್ಥೆ ಹೇಗೆ? ನೀರಿನ ವ್ಯವಸ್ಥೆ ಅಗದಿ ಸಿಂಪಲ್ ಮಾಡ್ಕೊಂಡಿವಿ ಸರ್ ನಾವು 5,000 ಒಂದು ಲೀಟರ್ದು ಸರಿ 5,000 ಲೀಟರ್ ಸರ್ ಒಂದು ಸಿಂಟೆಕ್ಸ್ ಕುಂದಿರ್ಸ್ಕೊಂಡಿವಿ. ಅದನ್ನ ತುಂಬಿಸ್ಕೊಂಡಿರ್ತೀವಿ. ಕುರಿಗಳಿಗೆ ನೀರ್ ಬೇಕು, ಆ ತರ ಒಂದು ಡಿಸೈನ್ ಮಾಡ್ಕೊಂಡ್ಬಿಟ್ಟಿವಿ. ಇಲ್ಲಿ ನೋಡಿ ಸರ್, ಅಗದಿ ಸಿಂಪಲ್ ಇಷ್ಟ ಇಟ್ಬಿಟ್ರೆ ಅದಕ್ಕೆ ನೀರು ತುಂಬಿಸಿ ಹೋಗ್ಬಿಟ್ರೆ ತಾನ ಕುಡ್ಕೊಂಡ್ಬಿಡ್ತಾವೆ ತುಂಬಾ. ಅಗದಿ ಸಿಂಪಲ್. ಇಲ್ಲಿ ಕೆಳಗಡೆ ನೀರು ಕುಡಿಯಕ್ ಜಾಗ ಮಾಡ್ಕೊಂಡ್ಬಿಟ್ವಿ. ಅದಕ್ಕೆ ತಾನ ಬಂದು ಇಲ್ಲಿ ನೀರು ಕುಡ್ಕೊಂಡು ಹೋಗಿರ್ಬೋದು. ಸೊ 2 ಪುಟ್ಟಿ ತುಂಬಿಸ್ಬಿಟ್ರೆ ಒಂದ್ ಟೈಮ್ ನಾಗ ಕುಡಿದ್ಬಿಡ್ತಾವ. ಎಷ್ಟು ಸಿಂಪಲ್ ಬಾರಿ. ನೋಡ್ ಸರ್, ನೋಡಿ ಇನ್ನೊಂದು ಏನಂತಂದ್ರೆ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಅಂತ ಹೇಳಿ ನೀವು ಕೋಟಿ ಗಂಟ್ಲೆ ಬರೀ ಇದಕ್ಕೆ ಏನಂತ ಶೆಡ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಎಲಿವೇಟೆಡ್ ಶೆಡ್ಡಿಗೆ ಕುರಿಗಳಿಗೆ ಖರ್ಚು ಮಾಡೋದು ಹೆಂಗ? ಎಷ್ಟೋ ರೈತರು ಫೇಲ್ಯೂರ್ ಆಗೋದಂತಂದ್ರೆ ಎಷ್ಟೋ ಶೆಡ್ಗಳು ಬಂದಾಗಿರೋ ಕಾರಣ ಏನಂತಂದ್ರೆ ಮೊದಲನೇದ್ದು ಶೆಡ್ಡಿಗೆ ಖರ್ಚು ಮಾಡಿಬಿಡ್ತಾರ ಅವ್ರು. ಆಮೇಲೆ ಕುರಿ ತರಕ್ ದುಡ್ಡು ಇರೋದಿಲ್ಲ. ಇದು ಅವ್ರನ್ನ ಎಲ್ಲಾ ಯುವಕರಿಗೂ ಏನಂತ ದಿಕ್ ತಪ್ಸೋದು ಕಾರಣ ಇವೆ. ಅದಕ್ಕೆ ದಯಮಾಡಿ ಇನ್ನೊಂದು ಏನಂತಂದ್ರೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತಂತಂದ್ರು ಕೂಡ ನೀವು ಹುಯಿ ಅಂತೇಳಿ ಸಾಲ ಮಾಡ್ಕೊಂಡು ಬರೀ ಅದನ್ನ ಬಡ್ಡಿ ಕಟ್ಟಕ್ ಆಗೋದಿಲ್ಲ. ನಾವು ಬರೇ ನಾನು ಲೈವ್ ಎಕ್ಸಾಂಪಲ್, ನಾನು ಬರೇ 5 ಲಕ್ಷ ತಗೊಂಡಿದ್ದೆ. ನಾ ಬ್ಯಾಂಕ್ ನಲ್ಲಿ 3,90,000 ಲೋನ್ ತಗೊಂಡ್ರ 15 ಲಕ್ಷ ಆಗಿತ್ತು. 15 ಲಕ್ಷ ಆಗಿತ್ತು ಲೋನ್. ಹೆಂಗ್ ತೀರ್ಸಿದ್ರಿ? ನಾವು OTS ಮಾಡ್ಕೊಂಡು ಏನೋ ಮಾಡ್ಕೊಂಡು ಅದನ್ನ ಕ್ಲೋಸ್ ಮಾಡ್ಕೊಂಡಿವಿ. ಅಂದ್ರೆ ಕುರಿ ಶೆಡ್ಗೆ ಅಂತ ಇಲ್ಲ ಬೇರೆ ಉದ್ದೇಶಕ್ಕೆ. ದ್ರಾಕ್ಷಿಗೆ ಮನುಕ್ ಶೆಡ್ ಅಂತಂದ್ರೆ ನಾವು ಒಣ ದ್ರಾಕ್ಷಿ ಬೆಳೆಗಾರ ನಾವು ಮೊದಲ. ಅದು ಇತ್ತಿತ್ತಲಾಗಿ ನಮ್ಗೆ ಲೇಬರ್ ಇಶ್ಯೂ ಕಾರಣ ಸ್ಟಾರ್ಟ್ ಆಗಿರೋ ಕಾರಣದಿಂದ ನಾವು ಅದನ್ನ ಶಿಫ್ಟ್ ಆಗಿ ಕುರಿಗಳಿಗೆ ಬಂದಿವಿ ಸರ್. ಹೈನುಗಾರಿಕೆ ಮತ್ತು ಕುರಿಗಳನ್ನ ಎರಡು ಮಾಡಕ. ಈಗ ದ್ರಾಕ್ಷಿ ಇಲ್ಲ, ಕಂಪ್ಲೀಟ್ ದ್ರಾಕ್ಷಿ ಇಲ್ಲ ಸರ್. ಲೇಬರ್ ಇಶ್ಯೂ ಇರೋ ಕಾರಣದಿಂದ ನಮ್ಮಲ್ಲಿ ಸ್ಕಿಲ್ ಲೇಬರ್ ಇಲ್ಲ. ಅದಕ್ಕೆ ಬಹಳ ಕುಶಲಕರ್ಮಿಗಳು ಬೇಕು, ಕೃಷಿ ಕಾರ್ಮಿಕರು. ಆ ತರದ್ ಸಿಗಲಾರದ ಕಾರಣದಿಂದ ಅದನ್ನ ಕ್ಲೋಸ್ ಮಾಡಿ ಸರ್. ಇದು ಡಾರ್ಪರ್ ಸರ್, ನಾನು ಹೇಳಿದ್ನಲ್ಲ ವರ್ಲ್ಡ್ನೊಳಗೆ ಅತ್ಯಂತ ರಿಚ್ ಫ್ಯಾಟ್ ಇದು ಸರ್. ಇದು ಎಷ್ಟನೇ ಜನರೇಷನ್? ಇದು F2 ಜನರೇಷನ್ ಸರ್. F2 ನಿಮ್ಮ ಹತ್ರ ಈಗ F2 ಜನರೇಷನ್ F2 ಜನರೇಷನ್ ನಮ್ಮ ಹತ್ರ ಐತಿ. ಟಗರುಗಳನ್ನು ಕೂಡ ನಾನು ಸೇಲ್ ಮಾಡಕತ್ತೇನೆ ಈಗ. ನಮ್ಮ ಅದರದ ಒಂದು ಅಲ್ಲಿ ವಿಂಗ್ ಮಾಡ್ಕೊಂಡಿ ನಾವು ಟಗರ್ ಸೇಲ್ ಮಾಡ್ಲಿಕ್ಕೆ. ಆ ಟಗರುಗಳಿಗೆ ಸಪರೇಟ್ ಕೌಂಟರ್ ಇದೆ ಸರ್. ಅದೊಂದು ಕೌಂಟರ್ ಮಾಡ್ಕೊಂಡಿವಿ. ಅಡಲ್ಟ್ ಅನ್ನ ನಾವು ಅಲ್ಲಿ ಮಾರ್ತೀವಿ. ಈಗ F2 ಜನರೇಷನ್ ನಿಂದ ಹಿಡಿದು ಪ್ಯೂರ್ ನಮ್ಗೆ ಡಾರ್ಪರ್ 100% F3 ಗೆ ನಿಮ್ಗೆ ಪ್ಯೂರ್ ಬರುತ್ತೆ. ಒಂದು 30% ನೀವು F1 ಜನರೇಷನ್ ಸಿಗುತ್ತಾ. ಯಾವ್ದು 70% ನಿಮ್ಗೆ F2 ಸಿಗುತ್ತಾ. 90 to 97% F3 ಜನರೇಷನ್ ನಿಮ್ಗೆ ಸಿಗುತ್ತೆ. F4 ಅಂತಂದ್ರೆ F4 ಅಂತ 100%. ಮತ್ತೆ ಅದರೊಳಗೆ ಏನು ಕ್ರಾಸಿಂಗ್ ಇರೋದಿಲ್ಲ. ಬಟ್ ನೀವು ಕ್ರಾಸಿಂಗ್ ಮಾಡ್ಕೊಳ್ಳುವಾಗ ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಯಾವ ತರ? ಈಗ ಹೆಂಗಂತಂದ್ರೆ ನಮ್ದು F2 ಹೋದ್ರಿ ಅಂತಂದ್ರೆ ಅದಕ್ಕೆ ಪ್ಯೂರ್ ಜನರೇಷನ್ ಇರತಕ್ಕಂಥ ಟಗರನ್ನು ನೀವು ತರಬೇಕು. ಅದಕ್ಕೆ ಅಂದಾಗ ಮಾತ್ರ ನಿಮ್ಗೆ ಏನ್ ನೆಕ್ಸ್ಟ್ F3 ಓರಿಜಿನಲ್ ಸಿಗಕ್ಕೆ. ಈ ತರ ನಿಮ್ಗ ಸ್ವಲ್ಪ ಇದರೊಳಗೆ ಏನಂತಂದ್ರೆ ಜೆನೆಟಿಕ್ಸ್ ಬಗ್ಗೆ ನಾಲೆಜ್ ಬೇಕು. ಅಂದ್ರೆ ತಳಿ ಸಂವರ್ಧನೆ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಇತ್ತಂತಂದ್ರೆ ಆಟೋಮೆಟಿಕ್ ಆಗಿ ನೀವು ಕ್ಲಿಕ್ ಆಗ್ಬಿಡ್ತೀರಿ. ಅಂದ್ರೆ ಬೇರೆ ಶೆಡ್ ಇಂದ ನೀವು ಯಾವ್ದು ಯಾವತ್ತಿಗೂ ನಿಮ್ಗೆ ಅದು ಗೊತ್ತಿರಬೇಕು. ಒಂದೇ ಶೆಡ್ ಇಂದ ನೀವು ಅಂದ್ರೆ ಇಂಬ್ರೀಡಿಂಗ್ ಆಗುತ್ತೆ. ಹೌದು. ಅಂತರ್ತಳಿ ಸಂವರ್ಧನೆ ಆತಂತರ ಕ್ವಾಲಿಟಿ ಇರತಕ್ಕಂತ ಮರಿಗಳು ಹುಟ್ಟೋಕ್ ಸಾಧ್ಯ ಇಲ್ಲ. ಅದು ನಿಮ್ಗ ಲೂಪ್ ಹೋಲ್ಸ್. ನೀವು ಕೃಷಿ ಒಳಗೆ ನಿಮ್ಮಲ್ಲಿ ಈಗ ನೀವು ಟಗರು ಮರಿನ ಏನಾದ್ರು ಚೇಂಜ್ ಮಾಡ್ತಾ ಇರ್ತೀರಿ? ಹೌದೌದು ಸರ್. ಕಂಪಲ್ಸರಿ ನೆಕ್ಸ್ಟ್ ಅದ್ರ ಮರಿ ಇತ್ತಂತಂದ್ರ ಅದ್ರ ಪೇರೆಂಟ್ಸ್ ಕೈಲಿ ಕ್ರಾಸಿಂಗ್ ಮಾಡಿಸೋದು, ಅದನ್ನ ಚೇಂಜ್ ಮಾಡ್ತೀವಿ. ಏನು ಬ್ಲಡ್ ಲೈನ್ ಅದು ಅಂತ? ಬ್ಲಡ್ ಲೈನ್ ಅಂತಂದ್ರೆ ಒರಿಜಿನಲ್ ಸರ್. ಒರಿಜಿನಲ್ ಇರತಕ್ಕಂತ ಪ್ಯೂರ್ ಬ್ಲಡ್ ಲೈನ್ ಅಂತ ಹೇಳ್ತೀವಿ ನಾವು. ಈಗ F1 ಜನರೇಷನ್ ಅಂತಂದ್ರೆ ಆ ಬ್ಲಡ್ ಲೈನ್ ಚೆಕ್ ಮಾಡಿದ್ರೆ ಅದ್ರ ಜೀನ್ಸ್ ಎಷ್ಟು ಬಂದಿರುತ್ತೆ ಡಾರ್ಪರ್ ಅಂದ್ರೆ 30 to 35% ಬಂದಿರುತ್ತೆ. F2 ಜನರೇಷನ್ ಗೆ 70% ಬಂದಿರುತ್ತೆ. ಬ್ಲಡ್ ಲೈನ್
ಅಂದ್ರೆ ಅದೇ ಅಂದ್ರೆ ಡಾರ್ಪರ್ ಜೀನ್ ಎಷ್ಟೈತೆ ಅಂತ, ಅದರ ಜನರೇಷನ್ ಎಷ್ಟು ಇದು ಅದರದ್ದು ತಳಿದು ಎಷ್ಟು ಅಂಶ ಸೇರ್ಕೊಂಡೈತಿ ಅಂತ ಅದರದ್ದು ಜೆನೆಟಿಕ್ಸ್ ನಲ್ಲಿ ವರ್ಣತಂತುವಿನಲ್ಲಿ ಡಾರ್ಪರ್ದು ಅಂಶ ಎಷ್ಟೈತೆ ಅಂತ ನೋಡೋದನ್ನ ಬ್ಲಡ್ ಲೈನ್ ಅಂತ ಹೇಳ್ತಾರೆ. ಇಂಬ್ರೀಡಿಂಗ್ ಮಾಡಬಾರ್ದು. ಡಾರ್ಪರ್ ಇದು ಯಾವ ತರ ಸರ್? ಈಗ ನೀವು ನಾರಿ ಸುವರ್ಣ ಹೇಳಿದ್ರೆ ವರ್ಷಕ್ಕೆ 2 ಮರಿ ಹಾಕುತ್ತೆ, ಇದು ಒಂದೇ ಮರಿ ಕೊಡುತ್ತೆ ಸರ್. ಡಾರ್ಪರ್ ಒಂದೇ ಮರಿ, ಅದ್ರದ್ದು ಬೆಲೆನ ನೀವು ಗಾಬರಿ ಆಗುವಂಗೈತೆ. ಸಾಮಾನ್ಯವಾಗಿ ರೈತರಿಗೆ ನಾವು ಸುಮಾರು ಈಗ 35ರಿಂದ 40 ಸಾವಿರ F2 ಜನರೇಷನ್ ಕೊಡಕತ್ತೀವಿ ಸರ್. ಹೌದೌದು, 35ರಿಂದ 40 ಸಾವಿರ ನಾವು ಮರಿಗಳನ್ನ ಸೇಲ್ ಮಾಡಕತ್ತೀವಿ ನಾವು. ಅಷ್ಟು ಕಾಸ್ಟ್ಲಿ? ಹೌದೌದು, ಅಲ್ಲ ಸಿಗುದೇ ಇಲ್ಲ ನಿಮ್ಗೆ ಎಲ್ಲೂ. ಈಗ ಕೇಳಿದ್ರಿ ನಿಮ್ಗೆ ಎಲ್ಲಿ ಸಿಗಲ್ಲ. ಈಗ ನಿಮ್ಗೆ F2 ಜನರೇಷನ್ ಅಡಲ್ಟ್ ಬೇಕಂತಂದ್ರೆ 70ರಿಂದ 75 ಸಾವಿರ ಹೇಳ್ತಾರೆ. ಆ ಕಾರಣದಿಂದ ಅದರ ಅದೇ ಅಷ್ಟು. ನಮಗೆ F4 ಬೇಕಂತಂದ್ರೆ F4 ಬೇಕಂದ್ರೆ 4 ಲಕ್ಷ ಮೇಲೆ ಹೋಗುತ್ತೆ. ಯಾರಾದ್ರೂ ಯಾಮರ್ಸ್ ಬಿಡ್ತಾರೆ. ಯಾವ ತರ ತಗೊಂಡ್ ಸರ್? ಅದ್ರದೇ ಲಕ್ಷಣಗಳು ಇರ್ತಾವ ಸರ್. ಕಿವಿ ಇದ್ರದ್ದು ಶಾರ್ಟ್ ಇರ್ತಾವ, ತೂಕ 200 kg ಮೇಲೆ ಬರ್ತದೆ. ತೂಕ ಒಂದು ಟಗರಿಂದ ತೂಕ ಸುಮಾರು 180ರಿಂದ 200 kg ಬರ್ತದೆ ಸರ್. ನಮ್ದು ಒಂದು ಜರ್ಸಿ ಆಕಳ ತೂಕ ಹೆಚ್ಚು ಕಡಿಮೆ ನಮ್ ಜರ್ಸಿ ಆಕಳದ ತೂಕಕ್ಕೆ ಬರ್ತಾರೆ. ಬಟ್ ನೀವ್ ಏನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಫುಡ್ ಕೊಡುವಾಗ ಸ್ವಲ್ಪ ಗಮನದಾಗಿರ್ಬೇಕು. ಏನು ಫುಡ್ ನೀವ್ ಏನ್ ಹಾಕಿದ್ರು ತಿಂದ್ಬಿಡ್ತದೆ. ಅದ್ರ ವೇಟ್ ಕುರಿ ಮೇಲೆ ಕ್ರಾಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅಷ್ಟು ತುಂಬಾ ವೇಟ್ ಆಯ್ತಂದ್ರೆ ಆ ಕಾರಣದಿಂದ ಅದ್ರ ವೇಟ್ ಮೇಂಟೈನ್ ಮಾಡ್ಕೊಂತಿರ್ಬೇಕು. ನೀವು ಸ್ವಲ್ಪ ನೀವು ಗಮನ ಕೊಡ್ಲೇಬೇಕು. ಓಕೆ, ಅದನ್ನ ಗಮನ ಕೊಟ್ರಂದ್ರೆ 100-150 ತನಕ ತೂಕ ಐತಂತಂದ್ರ ಕ್ರಾಸಿಂಗ್ ಪ್ರಾಬ್ಲಮ್ ಆಗೋದಿಲ್ಲ. ಚೆನ್ನಾಗಿರೋ ಮರಿ ನಮ್ಮಂತೂ ನೋಡಿದ್ರಿ ನೀವು, ಮರಿಗಳನ್ನ ಎಷ್ಟು ಹೆಲ್ದಿ ಆಗ್ಯಾವ ಅಂತೇಳಿ, ಮತ್ತೆ ಅಷ್ಟೇ ಕ್ಯೂಟ್ ಆಗಿನೂ ಇರ್ತಾವ ಸರ್. ಅದನ್ನ ಸ್ವಲ್ಪ ಗಮನ ಕೊಡ್ಬೇಕು ಸರ್. ಗಮನ ಕೊಡ್ಬೇಕು. ಗ್ರೇಟ್. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಕುರಿಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಬಿಡೋಣ. ಸಿಫಾಕ್ಸ್ ಅಂತ ಹೇಳಿ, ಕುರಿಮೈಲಿ ಅಂತ ಹೇಳಿ ಹಿಂದ್ ಕಾಯಿಲೆ ಬರುತ್ತೆ. ಆ ಕುರಿಮೈಲಿ ಕಾಯಿಲೆ ಅಂತಂದ್ರೆ ಇವತ್ತು ಪಶುಸಂಗೋಪನೆ ಇಲಾಖೆಯವರು ಹೇಳೋ ಪ್ರಕಾರ ಸಿಫಾಕ್ಸ್ ಅಥವಾ ಕುರಿಮೈಲಿ ಕಾಯಿಲೆ ಇಲ್ಲ. ಅದು ನಮ್ಮ ಭಾರತ ಮತ್ತು ಕರ್ನಾಟಕದಲ್ಲಿ ಇರಾಡಿಕೇಶನ್ ಆಗೈತೆ ಅಂತ ಹೇಳ್ತಾರೆ. ಹಿಂಗಾಗಿ ನಾವು ಸಿಫಾಕ್ಸ್ ಕೊಡುವಂತ ಪ್ರಮೇಯ ಇಲ್ಲ. ಪ್ರಮುಖವಾಗಿ ಇವು ಕರುಳು ಬೇನೆ ಕಾಯಿಲೆ ಅಂತ ಬರ್ತದೆ. ಅದನ್ನ ಕರುಳು ಬೇನೆ ಮತ್ತೆ ನೀಲಿ ನಾಲಿಗೆ ರೋಗ ಮತ್ತೆ ನಿಮೋನಿಯಾ ಕಾಯಿಲೆಗಳು ಸಾಮಾನ್ಯವಾಗಿ ಕುರಿ ಮತ್ತು ಆಡುಗಳಿಗೆ ಬಹಳ ಬಾಧಿಸುವಂತ ಕಾಯಿಲೆಗಳು. ಆ ಕಾರಣದಿಂದ ಏನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಈ ಪ್ರತಿ ವರ್ಷ ಈ 4 ರೋಗಗಳ ವಿರುದ್ಧ ನಾವು ಗಮನ ಕೊಟ್ಟು ಲಸಿಕೆ ಹಾಕ್ಸ್ಬೇಕು. ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಲಸಿಕಾಕರಣ ಅಂತ ಹೇಳ್ತೀವಿ. ಲಸಿಕಾಕರಣದಾಗ ಪ್ರಮುಖವಾಗಿ ಯಾವ್ಯಾವ ಅಂತಂದ್ರೆ ನಾವು ETN ಅಂದ್ರೆ ಕರುಳು ಬೇನೆ ಕಾಯಿಲೆ ವಿರುದ್ಧ ಅದಕ್ಕೆ ಬೇದೆ ಆಗಿರುತ್ತೆ. ಕರುಳು ಬೇನೆ ಬಂದಾಗ ಸಿಕ್ಕಾಪಟ್ಟಿ ಬೇದೆಯಾಗಿ ಕುರಿಗಳು ಅಥವಾ ಆಡುಗಳು 1-2 ದಿನದ ಸತ್ತೋಗಿರ್ತಾವ. ಮಾರ್ಟಾಲಿಟಿ ಅಂತ ಹೇಳ್ತಾರೆ. ಮಾರ್ಟಾಲಿಟಿ ಆಗ್ಬಾರ್ದಂತಂದ್ರ ಪ್ರಮುಖವಾಗಿ ಲಸಿಕಾಕರಣ ಮಾಡ್ಬೇಕು. ಜೂನ್ ಅಂತಂದ್ರೆ ಈ ಮಾನ್ಸೂನ್ ಸ್ಟಾರ್ಟ್ ಆದ ತಕ್ಷಣ ಅವಕ್ಕೆ ಹೊಸ ಮೇವುಗಳನ್ನ ಮೇಯ್ತಿರ್ತಾವ. ಹೊರಗಡೆ ಇರ್ತಕ್ಕಂಥ ಗ್ರೇಜಿಂಗ್ ಹೋಗುವಂತ ಕುರಿಗಳು ಅವುಗಳಿಗೆ ಮತ್ತು ಆಡುಗಳಿಗೆ ಜೂನ್ ಅಥವಾ ಮೇ ಎಂಡ್ಗೆ ಅಥವಾ ಜೂನ್ ಪ್ರಾರಂಭದಲ್ಲಿ ET ಲಸಿಕೆ, ಕರುಳು ಬೇನೆ ವಿರುದ್ಧ ಲಸಿಕೆ ಹಾಕಿಸ್ಬೇಕು. ET ಲಸಿಕೆ ಅದು ವರ್ಷದಲ್ಲಿ 2 ವರ್ಷ 2 ಡೋಸ್. ಒಂದು ಜೂನ್ ತಿಂಗಳದಾಗ ಹಾಕಿದ್ರೆ ಅಕ್ಟೋಬರ್ದಲ್ಲಿ ಇನ್ನೊಂದು ವರ್ಷನ ಸೆಕೆಂಡ್ ಡೋಸ್ ಅನ್ನು ನೀವು ಕೊಡ್ಬೇಕು. ಅದು ಗಮನದ ಇಟ್ಟುಕೊಂಡು ಅಥವಾ ನೋಟ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿ ನೀವು 2 ಡೋಸ್ ಕೊಡ್ಬೇಕು. ಮತ್ ನೀಲಿ ನಾಲಿಗೆ ರೋಗ ಅಂತ ಬರುತ್ತೆ ಸರ್. ನೀಲಿ ನಾಲಿಗೆ ಬಂತಂತಂದ್ರೆ ಅದು ಎಲ್ಲ ಬಾಯಿಂದ ಜೊಲ್ ಸೋರ್ತಿರುತ್ತ, ಏನು ಆಹಾರ ತಗೊಳೋದಿಲ್ಲ. 2-3 ದಿನದೊಳಗೆ ಹೈ ಡಿಗ್ರಿ ಫೀವರ್ ಬರುತ್ತೆ ಕುರಿಗಳಿಗೆ ಮತ್ತು ಆಡುಗಳಿಗೆ. ಆ ತರ ಬಂದು 2-3 ದಿನದಲ್ಲಿ ಕುರಿ ಅಥವಾ ಆಡುಗಳು ಸತ್ತು ಹೋಗುವಂತ ಸಂದರ್ಭಗಳು ಇರುತ್ತೆ. ಆ ಕಾರಣದಿಂದ ನೀಲಿ ನಾಲಿಗೆ ರೋಗದ ವಿರುದ್ಧ ನೀವು ಬಹಳ ಕೇರ್ಫುಲ್ ಆಗಿ ಇದ್ಕೊಂಡು ET ಕೊಡಿಸಿದ 28 ದಿನಗಳ ಅಂತರದಲ್ಲಿ ಬ್ಲೂಟಂಗ್ ಡಿಸೀಸಿಗೆ ಲಸಿಕೆ ಹಾಕಬೇಕು. ಇದು ಒಂದು ಇಂಪಾರ್ಟೆಂಟ್. ಮತ್ತೆ ಅಕ್ಟೋಬರ್ ಅಥವಾ ನವೆಂಬರ್ ಸೀಸನ್ ನಲ್ಲಿ HS ಮತ್ತು PPR ನಿಮೋನಿಯಾ ಕಾಯಿಲೆ ವಿರುದ್ಧ 2 ಲಸಿಕೆ ವರ್ಷದಲ್ಲಿ ಒಂದೇ ಡೋಸ್. ಅದು HS ಮತ್ತು PPR ಇವು 4 ಲಸಿಕೆಗಳನ್ನ ಹಾಕೊಂಡ್ರೆ ಫಾರ್ಮ್ ನಲ್ಲಿ ಹೊರಗಿಂದ ತಂದು ಹಾಕುವಂತ ಔಷಧಿಗಳು ಗಣನೀಯವಾಗಿ ಕಡಿಮೆ ಆಗುತ್ತೆ. ಈ ತರ ಎಲಿವೇಟೆಡ್ ಶೆಡ್ ಇದ್ರೆ ಬಹಳ ರೇರ್ ಸರ್. ನಾವು ಏನೋ ಆಕಸ್ಮಿಕ ನಾವು ಅವುಗಳಿಗೆ ಹುಷಾರ್ ತಪ್ಪುದು ಅಂತರ ಇದ್ದಾಗ ಮಾತ್ರ ನೀವು ಇವಕ್ಕ ಚಿಕಿತ್ಸೆ ಕೊಡಬೇಕಾದಂತ ಪ್ರಮೇಯಗಳು ಬರ್ತವೆ. ಆ ಕಾರಣದಿಂದ 4 ರೋಗಗಳ ವಿರುದ್ಧ ನೀವು ತಪ್ಪದೇ ಲಸಿಕೆಯನ್ನು ಕೊಡಬೇಕು. ಈ ಪಶು ಸಂಗೋಪನೆಯಲ್ಲಿ ಪ್ರಮುಖವಾಗಿ ನಮ್ಮ ಏನು ಈಗ ಸಾಂಪ್ರದಾಯಿಕ ಏನು ಕುರಿಗಾರ ಇರ್ತಾರೆ, ಅವರು ಹೊರಗಡೆ ಹೋಗ್ತಿರ್ತಾರೆ. ಎಷ್ಟೋ ಮಂದಿಗೆ ಈ ಲಸಿಕೆ ಬಗ್ಗೆ ಅವೇರ್ ಇರೋದಿಲ್ಲ. ಈಗ ಸಾಮಾನ್ಯವಾಗಿ ಕುರಿಗಾರರು ಕೂಡ ಅವ್ರಿಗೂ ಅಲರ್ಟ್ ಆಗ್ಯಾರ. ಆ ಕಾಯಿಲೆ ಬರಲಾರ್ದಂಗ ಅವರು ಕೂಡ ಲಸಿಕೆ ಹಾಕಿಸ್ತಿರ್ತಾರೆ. ಬಟ್ ಎಷ್ಟೊಂದು ಜನಕ್ಕೆ ಇನ್ನೂ ಕೂಡ ಏನಂತ ಲಸಿಕೆಯ ಮಹತ್ವ ಗೊತ್ತಿಲ್ಲ. ಈಗ ಲಸಿಕೆ ಹಾಕಿಸಿಕೊಂಡಿಲ್ಲ ಅಂತಂದ್ರೆ ಆ ಕುರಿಯಿಂದ ರೋಗಗಳು ಸಾಂಕ್ರಾಮಿಕತೆ ಆಗಿರುವಂಥ ಸಂದರ್ಭಗಳು ಇರ್ತಾವೆ. ಈಗ ನೀವು ಲಸಿಕೆ ಟೈಮ್ಲಿ ಕೊಡಲಿಲ್ಲ ಅಂತಂದ್ರೆ ನಿಮ್ಮ ಕುರಿ ಮತ್ತು ಮೇಕೆಗಳಿಗೆ ಸಾಮಾನ್ಯವಾಗಿ ಕಾಯಿಲೆ ಬರುವಂಥ ಸಂದರ್ಭಗಳು ಜಾಸ್ತಿ. ಆ ಕಾರಣದಿಂದ ನಾನು ಎಲ್ಲಾ ಕುರಿಗಾರ ಅಥವಾ ಈ ತರದ್ದು ಏನು ಹವ್ಯಾಸಿ ಕೃಷಿಕರಿರ್ತಾರೆ, ಕುರಿಗಾರ ಇರ್ತಾರೆ, ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡ್ರೆ ವರ್ಷದಲ್ಲಿ ಒಟ್ಟು 4 ಟೈಮ್ಸ್ ಮೇನ್ಲಿ ಅಂತಂದ್ರೆ ET, BT, HS, PPR ಈ 4 ಲಸಿಕೆಯನ್ನ ನೀವು ಟೈಮ್ ಅನ್ನ ನೆನಪಿಟ್ಕೊಂಡು ದಯಮಾಡಿ ಲಸಿಕೆ ಹಾಕಿಸ್ಬೇಕು. ಅದೊಂದು ಬಹಳ ಪ್ರಮುಖವಾದದ್ದು.